ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ರೈತರಿಗೆ ನೀಡುವಂತಹ 6,000 ರೂಗಳ 18ನೇ ಕಂತಿನ 2,000 ರೂಪಾಯಿಗಳನ್ನು ಮೊನ್ನೆ ಶ್ರೀಮಾನ್ಯ ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡಿದ್ದು ಅನೇಕ ಜನ ರೈತರ ಖಾತೆಗೆ ನಿನ್ನೆ ಸಾಯಂಕಾಲದೊಳಗೆ ಜಮಾ ಆಗಿದ್ದು, ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಯಾವುದೇ ರೀತಿಯಾದಂತಹ PM ಕಿಸಾನ್ ಯೋಜನೆ 2,000 ರೂಪಾಯಿಗಳು ಜಮಾ ಆಗಿರುವುದಿಲ್ಲ. ಮತ್ತು ಕೆಲವು ರೈತ ಬಾಂಧವರಿಗೆ PM ಕಿಸಾನ್ ಯೋಜನೆ 18ನೇ ಕಂತು ಮಾತ್ರ ಜಮಾ ಆಗಿದ್ದು, ಹಿಂದಿನ ಬಾಕಿ ಉಳಿದಿರುವಂಥ ಕಂತುಗಳು ಜಮಾ ಆಗಿರುವುದಿಲ್ಲ. ಅವುಗಳನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವುದು ಅಥವಾ 18ನೇ ಕಂತು ಇನ್ನೂವರೆಗೂ ಬಂದಿರದಂತಹ ರೈತರು 18ನೇ ಕಂತನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವುದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾನು ಹೇಳುವಂಥ ಈ ಮಾಹಿತಿಯನ್ನು ಅನುಸರಿಸಿದ್ದೇ ಆದಲ್ಲಿ ನಿಮಗೆ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆಯ 18ನೇ ಕಂತಾಗಿರ್ಬೋದು, ಬಾಕಿ ಉಳಿದಿರುವಂತಹ ಯಾವುದೇ ಹಿಂದಿನ ಕಂತುಗಳು ಕೂಡ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದೆ. ನಾನು ಹೇಳುವಂಥ ಈ ಚಿಕ್ಕ ಕೆಲಸವನ್ನು ಮಾಡಿರಿ ಸಾಕು. ಹಾಗಾದರೆ ಏನದು ಕೆಲಸ, ನಾವು ಯಾವ ರೀತಿಯಾಗಿ ಪಡ್ಕೊಳ್ಳುವುದು ಎಂಬುದನ್ನು ನೋಡೋಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ. ಮೊದಲು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ, ನಂತರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು PM ಕಿಸಾನ್ ಅಧಿಕೃತವಾದಂಥ ಪೋರ್ಟಲ್ ಮೂಲಕ ನಿಮ್ಮ ವೆಬ್ಸೈಟ್ ಅಂದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಅಥವಾ ನಿಮ್ಮ ಅಮೌಂಟ್ ಏನಾದರೂ ಜಮಾ ಆಗಿತ್ತಂದರೆ ನಿಮಗೆ PM ಕಿಸಾನ್ ಅಂದರೆ ಕೃಷಿ ಇಲಾಖೆಯಿಂದ ಮೆಸೇಜ್ ಕೂಡ ಬಂದಿರುತ್ತೆ. ಆ ಮೆಸೇಜ್ ಕೂಡ ಬಂದಿದ್ದರೆ ನಿಮಗೆ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆ 18ನೇ ಕಂತು ಜಮಾ ಆಗಿದೆ ಅಂತ ಅರ್ಥ. ಅಥವಾ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯನ್ನು ಪರಿಶೀಲನೆ ಮಾಡ್ಕೊರಿ. ಅಲ್ಲಿಯೂ ಬಂದಿದ್ದೇ ಇದ್ದಲ್ಲಿ ನೀವು PM ಕಿಸಾನ್ ಸ್ಟೇಟಸ್ ಯಾವ ಹಂತದಲ್ಲಿದೆ ಎಂಬುದನ್ನು ಚೆಕ್ ಮಾಡ್ಕೊರಿ. ನಾವು ಇವತ್ತು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಅಂದರೆ ಇದು PM ಕಿಸಾನ್ ಅಧಿಕೃತವಾದಂಥ ಪೋರ್ಟಲ್ ಐತಿ. ಹಿಂದಿನ ಅನೇಕ PM ಕಿಸಾನ್ ವಿಡಿಯೋಗಳನ್ನ ಮಾಡಿದಾಗ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ. ಈ ಪೋರ್ಟಲ್ ಮೂಲಕ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡ್ಕೊಂಡ ತಕ್ಷಣ ನೀವು ರಿಜಿಸ್ಟ್ರೇಷನ್ ಮಾಡಿದಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರ್ತೈತಿ. ಮೊದಲಿಗೆ ಹೇಳಿದಾಗೆ ಅನೇಕ ಜನರಿಗೆ PM ಕಿಸಾನ್ ಹಣ ಎದಕ್ಕೆ ಬಂದಿಲ್ಲ ಅಂತಂದ್ರೆ, ನೀವು ಅಮಾನ್ಯವಾಗಿರುವಂಥ ಅಂದರೆ ತಪ್ಪಾಗಿರುವಂಥ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದರೆ, ಅಥವಾ ನೀವು ಇಬ್ಬರು ಫಾರ್ಮರ್ ಅಂದರೆ ಇಬ್ಬರು ರೈತ ಬಾಂಧವರು ಒಂದೇ ಮೊಬೈಲ್ ಸಂಖ್ಯೆನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅರ್ಜಿ ಹಾಕುವಾಗ, ಅಥವಾ ನಿಮ್ಮ ಆಧಾರ್ ಕಾರ್ಡನ್ನು ಏನಾದರೂ ಕರೆಕ್ಷನ್ ಮಾಡಿದರೆ, ಅಥವಾ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಅಂದರೆ ಹೊಲದ ಉತ್ತಾರನ ಲಿಂಕ್ ಮಾಡದೇ ಇದ್ದಲ್ಲಿ, ಅಥವಾ ನಿಮ್ಮ ಆಧಾರ್ ಕಾರ್ಡು ಮತ್ತು PM ಕಿಸಾನ್ ಪೋರ್ಟಲ್ಗೆ KYC ಆಗದೇ ಇದ್ದಲ್ಲಿ ಅಂಥವರಿಗೆ PM ಕಿಸಾನ್ ಯೋಜನೆಯ ಹಣ ಜಮಾ ಆಗಿರುವುದಿಲ್ಲ. ಅವೆಲ್ಲ ಕರೆಕ್ಟಾಗಿದ್ದು ಕೂಡ ನಿಮಗೆ ಜಮಾ ಆಗಿಲ್ಲ ಅಂದರೆ ನಂತರ ಈ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಲು ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಅಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನು ಹಾಕಿ ಎಂಟ್ರ್ OTP ಮೇಲೆ ಕೊಟ್ಟಾಗ OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗತ್ತೆ. ಆ OTPನ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ಗೆಟ್ ಡಾಟಾ ಮೇಲೆ ಕೊಟ್ರೆ ಅಂದ್ರೆ ನಿಮ್ಮ ಇಲ್ಲಿ ಸ್ಟೇಟಸ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು 15ನೇ ಕಂತು ಅಂದರೆ ನಾನು ಹಿಂದಿನ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, ಇವರಿಗೆ ಯಾಕೆ 15ನೇ ಕಂತು ತೋರಿಸ್ತಾ ಇದೆ ಅಂದರೆ, ನೀವು ಯಾವಾಗ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಮೊದಲಿನ 2-3 ಕಂತುಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಂದ್ರೆ, ನೀವು ಯಾವ ಹಂತದಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಯಾವಾಗ ಅಪ್ರೂವಲ್ ಆಗಿರುತ್ತಲ್ಲ ಆವಾಗಿನ ನಡೆದ ನಿಮಗೆ ಕಂತುಗಳನ್ನು ಜಮಾ ಮಾಡಲಾಗ್ತಾ ಇದೆ. ಅಂದರೆ ಇವರಿಗೆ 15ನೇ ಕಂತು 18ನೇ ಕಂತಾಗಿರ್ತೈತಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೀವು ಕರೆಕ್ಟಾಗಿ ಅಂದರೆ PM ಕಿಸಾನ್ ಯೋಜನೆಯನ್ನು ಪ್ರಾರಂಭ ಮಾಡಿದ ಹಂತದಲ್ಲೇ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ 18ನೇ ಕಂತೆಯಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇದೆ, FTOS ಅಂತ ಇದೆ. ಇಲ್ಲಿ FTOS ಅಂತ ಇದ್ದರೆ ನಿಮಗೆ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆ ಹಣ ಬಂದೇ ಬರ್ತೈತಿ. ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇದ್ದರೂ ಕೂಡ ಈಗಾಗಲೇ ನಮ್ಮ ಬ್ಯಾಂಕ್ ಖಾತೆಗೆ PM ಕಿಸಾನ್ ಯೋಜನೆ 2,000 ರೂಪಾಯಿಗಳು ಜಮಾ ಆಗಿದೆ. ಇನ್ನು ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇರದೆ ಏನಾದರೂ ಸ್ಟಾಪ್ ಬೈ ಸ್ಟೇಟ್ ಅಂತ ಏನಾದರೂ ಇತ್ತಂದರೆ ಇಲ್ಲಿ FTO ನೋ ಅಂತ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಯೋಜನೆ ಹಣ ಜಮಾ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಂದ್ರೆ, ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಣೆ ಮಾಡಿರಿ. ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಏನು ತಪ್ಪಾಗಿದೆ ಎಂಬುದನ್ನು ನೀವು ಸರಿಪಡಿಸ್ಕೊಂಡ್ರಂದ್ರೆ ನಿಮಗೆ ಆಟೋಮೆಟಿಕ್ಕಾಗಿ PM ಕಿಸಾನ್ ಯೋಜನೆ 19ನೇ ಕಂತನ್ನು ಯಾವಾಗ ಬಿಡುಗಡೆ ಮಾಡ್ತಿರ್ತಾರಲ್ಲ ಆ ಸಂದರ್ಭದಲ್ಲಿ ನಿಮಗೆ 18ನೇ ಕಂತಿನ ಜೊತೆಗೆ ಅಂದರೆ 19ನೇ ಕಂತಿನ ಜೊತೆಗೆ 18ನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ. ಇನ್ನು ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರೆ 18ನೇ ಕಂತು ಮಾತ್ರ ಜಮಾ ಆಗಿದೆ, ಹಿಂದಿನ ಬಾಕಿ ಉಳಿದಿರುವಂಥ ಕಂತು ಜಮಾ ಆಗಿಲ್ಲ ಅಂಥೇಳಿ. ಅದು ಕೂಡ ಈ ಸಲ 100ಕ್ಕೆ 100ರಷ್ಟು ಅಂದರೆ ಇನ್ನು 2 ದಿನದಲ್ಲಿ 100ಕ್ಕೆ 100ರಷ್ಟು ಕೂಡ ಜಮಾ ಆಗುತ್ತೆ. ಇಲ್ಲಿ ನೋಡ್ಬೋದು ಲೈವ್ ಪ್ರೂಫ್ ಕೂಡ ನಾನು ಒಬ್ಬ ರೈತ ಬಾಂಧವರದು ಇಲ್ಲಿ ಸ್ಕ್ರೀನ್ಶಾಟನ್ನು ತಗೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಅವರಿಗೆ
ಕೇವಲ 11ನೇ ಕಂತು ಮಾತ್ರ ಜಮಾ ಆಗಿತ್ತು. ನಂತರ ಬರುವಂಥ ಯಾವುದೇ ಕಂತುಗಳು ಕೂಡ ಜಮಾ ಆಗಿರೋದಿಲ್ಲ. ಅಂದರೆ 11ನೇ ಕಂತಿನ ನಂತರ ಬರುವಂಥ 12, 13 ಹೀಗೆ 18ನೇ ಕಂತಿನವರೆಗೂ ಕೂಡ ಯಾವುದೇ ಕಂತುಗಳು ಕೂಡ ಜಮಾ ಆಗಿರುವುದಿಲ್ಲ. ಅವರಿಗೆ 11ನೇ ಕಂತು 17/10/2022 ಜಮಾ ಆಗಿತ್ತು. ನಂತರ ಬರುವಂಥ ಕಂತುಗಳು ತಾಂತ್ರಿಕ ಕಾರಣದಿಂದಾಗಿ ಜಮಾ ಆಗಿರುವುದಿಲ್ಲ. ಅವರಿಗೆ ಈ ಸಲ 18ನೇ ಕಂತು ಕೂಡ ಜಮಾ ಆಗಿದೆ. ಅದರ ಜೊತೆಗೆ ಬಾಕಿ ಉಳಿದಿರುವಂಥ ಕಂತುಗಳನ್ನು ಕೂಡ ಅವರಿಗೆ ಹಾಕಿದ್ದಾರೆ. ನೋಡ್ಬೋದು ಇಲ್ಲಿ 12ನೇ ಕಂತು ಕಾಣ್ತಾ ಇರ್ಬೋದು ನಿಮಗೆ. FTO ಪ್ರೊಸೆಸ್ಡ್ ಎಸ್ ಇದೆ, ಪೇಮೆಂಟ್ ಪ್ರೊಸೆಸ್ಡ್ ಕೂಡ ಸ್ಟೇಟಸಲ್ಲಿ ತೋರಿಸ್ತಾ ಇದೆ. ಹಾಗೆ ಇವರಿಗೆ 12ನೇ ಕಂತು ಕೂಡ ಇದೇ ರೀತಿ ಇದೆ, 13ನೇ ಕಂತು ಕೂಡ ಇದೇ ರೀತಿ ಇದೆ, 14 ಆಗಿರ್ಬೋದು, 15 ಆಗಿರ್ಬೋದು, 16ನೇ ಕಂತು ಆಗಿರ್ಬೋದು ಮತ್ತು 17ನೇ ಕಂತು ಕೂಡ ನೋಡ್ಬೋದು. ಇಲ್ಲಿ FTO ಎಸ್ ಆಗಿದೆ, ಪೇಮೆಂಟ್ ಪ್ರೊಸೆಸ್ಡ್ ಕೂಡ ಸ್ಟೇಟಸಲ್ಲಿ ತೋರಿಸ್ತಾ ಇದೆ. ಅಂದರೆ ಇವರಿಗೆ ಒಟ್ಟು ಬಾಕಿ ಉಳಿದಿರುವಂಥ ಎಲ್ಲ ಕಂತುಗಳು ಕೂಡ ಹಣ ಜಮಾ ಆಗ್ತಾ ಇದೆ. ಇವರಿಗೆ ನಿನ್ನೆ 2,000 ರೂಪಾಯಿಗಳು ಮಾತ್ರ ಜಮಾ ಆಗಿದೆ. ಕೆಲವೊಂದಿಷ್ಟು ರೈತ ಬಾಂಧವರಿಗೆ 2,000 ರೂಪಾಯಿಗಳು ಮಾತ್ರ ಜಮಾ ಆಗಿದೆ, ಹಿಂದಿನ ಕಂತು ಜಮಾ ಆಗಿಲ್ಲಲ್ಲ. ಅಂಥವರಿಗೆ ಇಲ್ಲಿ ಎಸ್ ಅಂತ ತೋರಿಸ್ತಾ ಇದ್ದರೆ ಇನ್ನು 2 ಅಥವಾ 3 ದಿನದಲ್ಲಿ 100ಕ್ಕೆ 100ರಷ್ಟು ಪ್ರತಿ ರೈತರಿಗೂ ಕೂಡ ಬಾಕಿ ಉಳಿದಿರುವಂಥ ಕಂತುಗಳು ಜಮಾ ಆಗ್ತಾ ಇದೆ. ಈ ರೀತಿ ಇದ್ದರೆ ಮಾತ್ರ ಜಮಾ ಆಗ್ತಾ ಇದೆ. ಇದು 100ಕ್ಕೆ 100ರಷ್ಟು ಪಕ್ಕಾ ಮಾಹಿತಿ. ನಿಮಗೆ ಇನ್ನು 2 ಅಥವಾ 3 ದಿನದಲ್ಲಿ PM ಕಿಸಾನ್ ಯೋಜನೆಯ ಬಾಕಿ ಉಳಿದಿರುವಂಥ ಕಂತುಗಳು ಜಮಾ ಆಗ್ತಾ ಇದೆ. ಮೊದಲನೇ ಹಂತದಲ್ಲಿ 2,000 ರೂಪಾಯಿಗಳನ್ನು ಯಾಕೆ ಬಿಟ್ಟಿದ್ದಾರೆ ಅಂದ್ರೆ, ಇನ್ನು ನೆಕ್ಸ್ಟ್ ಹಂತದಲ್ಲಿ ನಿಮಗೆ 4,000 ರೂಪಾಯಿಗಳನ್ನು ಜಮಾ ಮಾಡ್ತಾರೆ ಇಂದು ಅಥವಾ ನಾಳೆ. ಮತ್ತೆ ನೆಕ್ಸ್ಟ್ ಹಂತದಲ್ಲಿ 4,000 ರೂಪಾಯಿಗಳನ್ನು ಜಮಾ ಮಾಡ್ತಾರೆ. ಅಂದರೆ ಬಾಕಿ ಎಷ್ಟು ಇರುತ್ತಲ್ಲ ಅಷ್ಟು ಹಂತ ಹಂತವಾಗಿ ನಿಮಗೆ ಬಿಡುಗಡೆ ಮಾಡ್ತಾರೆ. ಅಂದರೆ ಈ ವಾರದಲ್ಲಿ ನಿಮಗೆ ಬಾಕಿ ಉಳಿದಿರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತಾ ಇದೆ. ಈ ರೈತ ಬಾಂಧವರಿಗೆ ಒಟ್ಟು 12,000 ರೂಪಾಯಿಗಳು PM ಕಿಸಾನ್ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಅಂದರೆ 1 ವರ್ಷದಿಂದ ಇವರಿಗೆ ಅಂದರೆ ಸುಮಾರು 2 ವರ್ಷದಿಂದ ಇವರಿಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗದೇ ಇದ್ದಲ್ಲಿ ಈ ಸಲ ಎಲ್ಲ ಬಾಕಿ ಉಳಿದಿರುವಂಥ ಕಂತುಗಳನ್ನು ಜಮಾ ಮಾಡ್ತಾ ಇದ್ದಾರೆ. ಅಂದರೆ ಯಾರೂ ರೈತ ಬಾಂಧವರು ಕೂಡ ಆತಂಕ ಪಡುವಂಥ ಅಗತ್ಯವಿಲ್ಲ. ನಿಮ್ಮದೇನಾದರೂ ಪೇಮೆಂಟ್ ಪ್ರೊಸೆಸ್ಗಳು ತೋರಿಸ್ತಾ ಇತ್ತಂದರೆ ನಿಮಗೆ ಈ ವಾರದಲ್ಲಿ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ. ಬಾಕಿ ಉಳಿದಿರುವಂಥ ಕಂತುಗಳನ್ನು ಕೂಡ ಇದರ ಜೊತೆಗೆ ನಿಮಗೆ 100ಕ್ಕೆ 100ರಷ್ಟು ಜಮಾ ಮಾಡ್ತಾರೆ. ಯಾಕಂದರೆ ಇದು ಯಾವುದೇ ರೀತಿಯಾದಂಥ ಹಿಂದಿನ ಕಂತುಗಳನ್ನು ಬಿಟ್ಟು ಕೇವಲ 18ನೇ ಕಂತನ್ನು ಹಾಕುವಂಥ ಯೋಜನೆ ಇದಲ್ಲ. ಬಾಕಿ ಉಳಿದಿರುವಂಥ ಏನಾದರೂ ಕಂತುಗಳಿದ್ದು ಅಂದ್ರೆ ನಿಮ್ಮ ಕಂತುಗಳು ಅಂದರೆ ಹಿಂದಿನ ಅವಧಿಯಲ್ಲಿ ಬಿಡುಗಡೆ ಮಾಡಿದಂಥ ಹಣ ನಿಮಗಾಗಿಯೇ ಅಲ್ಲಿ ಸ್ಟಾಪ್ ಆಗಿರ್ತೈತಿ. ಅಂದರೆ ನಿಮ್ಮ ಖಾತೆಗೆ ಜಮಾ ಇರುತ್ತೆ, ಆದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಸ್ಟಾಪ್ ಇರುತ್ತೆ. ಆ ಹಣ ಈ ಸಲ ನಿಮಗೆ 100ಕ್ಕೆ 100ರಷ್ಟು ಜಮಾ ಆಗುತ್ತೆ. ಇದು ಇವತ್ತಿನ ಅತಿ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ. ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ಯಾರಿಗೆ PM ಕಿಸಾನ್ ಯೋಜನೆ 2,000 ರೂಪಾಯಿಗಳು ಜಮಾ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಯಾರಿಗೆ ಜಮಾ ಆಗಿಲ್ಲಲ್ಲ ಅಂಥವರು ಕೂಡ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.